ನಿನ್ನ ಕೊನೆ ಆಸೆ ಏನು? SM ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ सब्सक्राइब ಆಗಬೇಕು. अब अगर तुम लोग नए हो तो सब्सक्राइब करो, वो जो लाल वाला बटन है उसके साथ स्कैम करो या फिर महफिल जमाओ, मुझे नहीं पता, बस क्लिक हो जाना चाहिए। ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನಗನ್ಸಂಗೆ ಎಲ್ಲರೂ ಕೂಡ ಚೆನ್ನಾಗೇ ಇರ್ತೀರಾ. ಸೊ ಮುಂದೆನೂ ಕೂಡ ತುಂಬಾ ಚೆನ್ನಾಗಿರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ SM ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಬ್ಲೆಸ್ಸರ್ ಒಬ್ಬರು ಕಮೆಂಟ್ ಮಾಡಿದ್ರು, ಬ್ರೋ ಒಂದು ಗ್ಲಿಚ್ ಎಫೆಕ್ಟ್ ಬಗ್ಗೆ ವಿಡಿಯೋ ಮಾಡಿಬ್ರು ಅಂತ. ಸೊ ಅವ್ರ ಸಲಹೆ ಮೇರೆಗೆ ಒಂದು ವಿಡಿಯೋನ ತಂದಿದ್ದೀನಿ. ಸೊ ತುಂಬಾ ಈಸಿ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋದು. ಫಸ್ಟಿಂದ ಎಂಡ್ವರೆಗೂ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಸೊ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡೇ ಇರ್ತೀರಾ, ತುಂಬಾ ಟ್ರೆಂಡಿಂಗಲ್ಲಿದೆ, ತುಂಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಒಂದು ರೀಲ್ಸು. ಒಳ್ಳೆ ವ್ಯೂಸು, ಲೈಕ್ಸು, ಕಮೆಂಟ್ಸು ತುಂಬ ಪಡೀತಾ ಇದೆ. ಸೊ ನೀವು ಕೂಡ ಕ್ರಿಯೇಟ್ ಮಾಡ್ಕೊಬೋದು ಓನ್ ಆಗಿ, ಓಕೆನಾ? ಕೆಲವೊಂದು ಇಮೇಜಸ್ನ ಆ್ಯಡ್ ಮಾಡೋದ್ರ ಮೂಲಕ ನೀವು ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಸೊ ಫಸ್ಟಿಂದ ಎಂಡ್ವರೆಗೂ ನೋಡಿ, ಆಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ನಾರ್ಮಲಿ ನೀವು ಅಲ್ಲಿ ಇನ್ಶಾಟ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇರ್ತೀರಾ. ಸೊ ಅದರಲ್ಲಿ ಎಲ್ಲ ಫೀಚರ್ಸು ಇರುತ್ತೆ, ಆದರೆ ಅನ್ಲಾಕ್ ಆಗಿರಲ್ಲ. ಅದು ಪೇ ಮಾಡಿ ನಾವು ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಸೊ ಈಗ ನಾನೊಂದು APK ಮೋಡ್ ಅಪ್ಲಿಕೇಶನ್ನ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿ ಬಂದು ಜಾಯಿನ್ ಆಗಿ, ಆಗ ನಿಮಗೆ ಲಿಂಕ್ ಸಿಗುತ್ತೆ ಆ ಒಂದು ಗ್ರೂಪಲ್ಲಿ ನಿಮಗೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಅನ್ಲಾಕ್ ಆಗಿದೆ, ಎಲ್ಲ ಎಫೆಕ್ಟ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಒಂದು ಒಳ್ಳೆ ಎಡಿಟಿಂಗ್ ಪ್ರೊಸೆಸ್ಗೆ ಅದು ಬೇಕಾಗುತ್ತೆ, ಓಕೆನಾ? ಸೊ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟು, ಯಾರೇ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಆಗಿ ಜಾಯಿನ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೊಂದು ಬೆಲ್ ಐಕಾನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಲ್ ಮೇಲೆ ಸೆಟ್ ಮಾಡ್ಕೊಳ್ಳಿ. ಅದೇ ರೀತಿ ಡಿಸ್ಕ್ರಿಪ್ಷನಲ್ಲೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಅಲ್ಲೂ ಬಂದು ಫಾಲೋ ಮಾಡೋದು ಮಾತ್ರ ಮರಿಲೇಬೇಡ್ರಪ್ಪ, ಓಕೆ? ಸೊ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಲೆಟ್ಸ್ ಬಿಗಿನ್ ದ ವಿಡಿಯೋ. ನಮ್ಮ ದೋಸ್ತಗ ಮದುವೆಯಾಗಿ ಮಕ್ಕಳಾದ್ವು, ನಾ ಇನ್ನೂ ಇಲ್ಲಿ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಅನ್ಕೊಂತ ಕುಂತಾನಿ. ಲೈಕ್ ಮಾಡ್ರಿ. ಓಕೆ ಗೈಸ್, ಈ ರೀತಿಯ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಇನ್ಶಾಟ್ ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ನೀವು ನಾರ್ಮಲಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತೀರಾ. ಸೊ ಅದರಲ್ಲಿ ಎಲ್ಲ ಒಂದು ಫ್ಯೂಚರ್ಸು ಕೂಡ ಅನ್ಲಾಕ್ ಆಗಿರೋದಿಲ್ಲ, ಸೊ ಲಾಕ್ ಆಗಿರುತ್ತೆ, ಓಕೆನಾ? ಸೊ ನೀವು ಪೇ ಮಾಡಿ ಅದನ್ನು ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಪ್ರೋ ವರ್ಷನ್ನು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಟೆಲಿಗ್ರಾಮ್ ಲಿಂಕನ್ನು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ, ಅಲ್ಲಿ ನಿಮಗೆ ಈ ಒಂದು APK ಫೈಲಿಂದು ಇನ್ಶಾಟಿಂದು ಲಿಂಕ್ ಸಿಗುತ್ತೆ. ಸೊ ಆ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಎಲ್ಲ ಒಂದು ಫ್ಯೂಚರ್ಸು ಕೂಡ ಅನ್ಲಾಕ್ ಆಗಿದೆ, ಓಕೆನಾ? ಯಾವುದೇ ರೀತಿ ಪೇ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ, ಓಕೆನಾ? ಸೊ ಈಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಈಗ ನಾನು. ಸೊ ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಸೊ ಇದರಲ್ಲಿ ಏನೇನು ಪ್ರೋ ವರ್ಷನ್ ಇದೆ ಎಲ್ಲ ಕೂಡ ಅನ್ಲಾಕ್ ಆಗಿದೆ, ಓಕೆನಾ? ನಾರ್ಮಲಿ ಅದೇನು ಯೂಸ್ ಮಾಡ್ತೀವೋ ಇದನ್ನು ಕೂಡ ಹಾಗೇನೆ ಯೂಸ್ ಮಾಡೋದು. ಸೊ ನೀವು ನಾರ್ಮಲಿ ಯೂಸ್ ಮಾಡ್ತೀವಿ ಡಿಲೀಟ್ ಮಾಡಿಬಿಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಫೀಚರ್ಸು ಕೂಡ ಇದೆ ಇದರಲ್ಲಿ, ಎಲ್ಲ ಎಫೆಕ್ಟು ಕೂಡ ಅನ್ಲಾಕ್ ಆಗಿರುತ್ತೆ. ಸೊ ಈಗ ವಿಡಿಯೋ ಮಾಡೋದ್ರಿಂದ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡಿಕೊಂಡು ಯಾವ ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಡಿಟ್ ಮಾಡಲಿಕ್ಕೆ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕ್ಯಾನ್ವಾಸ್ ಅಂತ ಫಸ್ಟ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಯಾವ ಸೈಜ್ ಬೇಕಾದರೂ ನೀವು ಎಡಿಟ್ ಮಾಡ್ಕೊಬೋದು. ಯಾವ ಸೈಜಲ್ಲಿ ನೀವು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು. ಇದು 9:16 ರೇಷಿಯೋ, ಇದು ರೀಲ್ ಸೈಜ್ ಆಗುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ನಾನು ಫುಲ್ ಸ್ಕ್ರೀನ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದರಿಂದ ಇಲ್ಲಿದೆ ನೋಡಿ 1:2 ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಫುಲ್ ಸ್ಕ್ರೀನ್ ಬರುತ್ತೆ ಇದು. ಸೊ ಇಲ್ಲಿ ಝೂಮ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ಆ ಒಂದು ಫುಲ್ ಸ್ಕ್ರೀನ್ ಆಗೋವರೆಗೂ ಕೂಡ ಈ ರೀತಿಲಿ ಝೂಮ್ ಮಾಡ್ಕೊಬೇಕು. ಅಡ್ಜಸ್ಟ್ ಆಗಿಲ್ಲ ಅಂದರೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಮ್ಯೂಸಿಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಂಗ್ನ ಆ್ಯಡ್ ಮಾಡ್ಕೊಳ್ಳೋಣ. ನನಗೆ ಬೇಕಿರೋಂಥ ಮ್ಯೂಸಿಕ್ ಇದೆ ವಿಡಿಯೋನಲ್ಲಿದೆ. ಸೊ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಅದರಲ್ಲಿರೋಂಥ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಈಗ ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಮತ್ತು ಇಮೇಜನ್ನು ಸ್ವಲ್ಪ ಡ್ರ್ಯಾಗ್ ಮಾಡೋಣ. ಈಗ ಆ ಒಂದು ಆಡಿಯೋ ಇದೆ ನೋಡಿ, ಸೊ ಅಲ್ಲಿವರೆಗೂ ಇದು ಬರಬೇಕಾಗುತ್ತಲ್ವ. ಸೊ ಅದರಿಂದ ಡ್ರ್ಯಾಗ್ ಮಾಡೋಣ ಈಗ. ಸೊ ಡ್ರ್ಯಾಗ್ ಆದಮೇಲೆ ನೆಕ್ಸ್ಟು ಈಗ ಎಫೆಕ್ಟ್ ಆ್ಯಡ್ ಮಾಡೋಣ, ಓಕೆನಾ? ಸೊ ಇಮೇಜ್ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು
ಇಲ್ಲಿ ಫಿಲ್ಟರ್ ಅಂತ ಆಪ್ಷನ್ ಇದೆ ನೋಡಿ, 5th ಆಪ್ಷನ್ ಇದೆ ನೋಡಿ ಫಿಲ್ಟರ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗ್ಲಿಚ್ ಅಂತ ಇದೆ ನೋಡಿ 2nd ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಸ್ಕ್ರಾಲ್ ಮಾಡಿ, ಇಲ್ಲಿ JPEG ಅಂತ ಲಾಸ್ಟ್ ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಗ್ರೀನ್ ಇದೆ ನೋಡಿ, ಇದು ಲೋಡಿಂಗ್ ಐಕಾನ್ ಥರ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕ್ಲೋಸು ಎಂಡ್ ಮಾಡ್ತಾ ಇದ್ದೀನಲ್ವ, ಇದನ್ನು ಒಂಚೂರು ಕಮ್ಮಿ ಮಾಡ್ಕೊಳ್ಳಿ. ಈ ಥರ ಒಂದು 2-3% ಇರೋ ರೀತಿಲಿ ನೋಡಿ, ಈ ಥರ ಒಂದು ಎಫೆಕ್ಟ್ ಬರುತ್ತೆ. ಸೊ ಫುಲ್ ಮಾಡಿಕೊಂಡ್ರೆ ಒಂಥರ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಕೊಳ್ಳಿ. ಸೊ ನನಗೆ ಇಷ್ಟು ಸಾಕು. ಸೊ ಇಷ್ಟಕ್ಕೆ ನಾನು ಎಂಡ್ ಮಾಡ್ಕೋತೀನಿ. ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮತ್ತು ಎಫೆಕ್ಟನ್ನು ಸೊ ಅದು ಎಲ್ಲಿವರೆಗೂ ಡ್ರ್ಯಾಗ್ ಮಾಡಿದ್ದೀವಿ ಇಮೇಜು, ಅಲ್ಲಿವರೆಗೂ ಇದನ್ನು ಡ್ರ್ಯಾಗ್ ಮಾಡಬೇಕಾಗತ್ತೆ ಈ ಥರ. ಓಕೆ, ಡ್ರ್ಯಾಗ್ ಆಗಿದೆ. ಸೊ ಏನಾದರೂ ಟೆಕ್ಸ್ಟ್ ನೀವೇನಾದರೂ ಆ್ಯಡ್ ಮಾಡ್ಕೊಬೇಕು ಅಂದರೆ, ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ಎನಿಥಿಂಗ್ ಏನು ಬೇಕಾದರೂ ನೀವು ಬರ್ಕೊಬೋದು. ಓಕೆನಾ, ಬರ್ಕೊಂಡು ನೀವು ಆ್ಯಡ್ ಮಾಡ್ಕೊಬೋದು. ಸೊ ನನಗೆ ಬರ್ಕೊಳ್ಳಲ್ಲ, ನನಗೆ ಸಾಕು. ಸೊ ಮತ್ತು ಇಲ್ಲಿ ಮೇಲೆ ಕಾಣುವಂಥ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದೊಳ್ಳೆ ಕ್ವಾಲಿಟಿಯಲ್ಲಿ ನಿಮ್ಮ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಓಕೆ, ಮತ್ತು ಅದು ಬಂದು ಗ್ಯಾಲರಿಗೇ ಸೇವ್ ಆಗುತ್ತೆ. ಓಕೆ, ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋದ ಟಾಪಿಕ್ಕು. ವಿಡಿಯೋ ನಿಮಗೆ ಎಕ್ಸಾಕ್ಟ್ಲಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಾನು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಆ ಒಂದು ಲಿಂಕ್ ತೊಗೊಳ್ಳಿ. ಸೊ ನಾರ್ಮಲಾಗಿ ಯೂಸ್ ಮಾಡ್ತಿರೋ ಡಿಲೀಟ್ ಮಾಡಿ ಬಿಸಾಕ್ಬಿಟ್ಟು ಈಗ ಇದನ್ನು ನ್ಯೂ ಯೂಸ್ ಮಾಡಿ, ಎಲ್ಲ ಫ್ಯೂಚರ್ಸು ಕೂಡ ಅನ್ಲಾಕ್ ಆಗಿರುತ್ತೆ. ಅದೇ ರೀತಿ ಕೆಳಗಡೆ ಕಾಣೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಲ್ ಮೇಲೆ ಸೆಟ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ. ಓಕೆ, ಸೊ ಮತ್ತೆ ಸಿಗ್ತೀನಿ ಗಾಯ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.